ಅಧಿಕ ಹಾಗೂ ಗುಣಮಟ್ಟದ ಇಳುವರಿ ಬೆಳೆಗಳಿಗೆ ಪೂರೈಸುವ ಪೋಷಕಾಂಶಗಳ ಮೇಲೆ ಅವಲಂಬಿತ. ಈ ಪೋಷಕಾಂಶಗಳು ಹಲವು ರೂಪಗಳಲ್ಲಿ ಲಭ್ಯ. ಇವುಗಳಲ್ಲಿ ಪ್ರಧಾನ ಪೋಷಕಾಂಶಗಳ ಜೊತೆ ಲಘು ಪೋಷಕಾಂಶಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಹಾಗಾಗಿ ಹೆಚ್ಚು ಕೃಷಿಕರಲ್ಲಿ ಈ ಲಘು ಪೋಷಕಾಂಶಗಳ ಕುರಿತು ಜಾಗೃತಿ ಉಂಟಾಗಿದೆ. ಬೆಳೆಗಳ ಉತ್ತಮ ಬೆಳೆಗಾಗಿ ಹಾಗೂ ಅಧಿಕ ಇಳುವರಿಗಾಗಿ ರಾಸಾಯನಿಕ ಗೊಬ್ಬರಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಪ್ರಮುಖ ರಸಗೊಬ್ಬರಗಳು ಹಾಗೂ ಲಘು ಪೋಷಕಾಂಶಗಳು ಅತಿ ಮುಖ್ಯವಾಗಿರುತ್ತದೆ. ಪ್ರಮುಖ ಪೋಷಕಾಂಶಗಳು ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಇವುಗಳು ಎಷ್ಟು ಬೆಳೆಗಳಿಗೆ ಮುಖ್ಯವಾಗಿರುತ್ತದೋ ಅದೇ ರೀತಿ ಲಘು ಪೋಷಕಾಂಶಗಳ ಬಳಕೆಯು ಅತಿ ಮುಖ್ಯವಾಗಿರುತ್ತದೆ. ಆ ಲಘು ಪೋಷಕಾಂಶಗಳು ಯಾವುವೆಂದಾದರೆ ಸತು, ಕಬ್ಬಿಣ, ತಾಮ್ರ, ಮಾಲಿಬ್ಡಿನಮ್, ಬೋರಾನ್ ಇವುಗಳು ಹೆಚ್ಚಾಗಿ ಲಘು ಪೋಷಕಾಂಶಗಳನ್ನು ಬಳಕೆ ಮಾಡ್ತೇವೆ. ನಮ್ಮ ರಾಜ್ಯದ ಮಣ್ಣಿನಲ್ಲಿ ಸತುವಿನ ಅಂಶ ಕಡಿಮೆ ಇರೋದರಿಂದ ಅದನ್ನು ಸತುವಿನ ಸಲ್ಫೇಟ್ ಅಂದರೆ ಜಿಂಕ್ ಸಲ್ಫೇಟನ್ನು ನಾವು ಭೂಮಿಗೆ ಬಳಸ್ತೇವೆ. ಈ ಜಿಂಕ್ ಸಲ್ಫೇಟ್ ಉತ್ತಮ ಇಳುವರಿಗಾಗಿ ಅನುಕೂಲವಾಗ್ತದೆ. ಜಿಂಕ್ ಸಲ್ಫೇಟ್ ಅಂದರೆ ಸತುವಿನ ಸಲ್ಫೇಟ್ ಈ ಲಘು ಪೋಷಕಾಂಶದಲ್ಲಿ ಕಲಬೆರಕೆ ಆಗುವಂತಹ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯುಳ್ಳ ಸತುವಿನ ಸಲ್ಫೇಟ್ ಗೊಬ್ಬರಕ್ಕೆ ಹೆಚ್ಚು ಸಾಮ್ಯತೆಯುಳ್ಳ ಇತರೆ ಕಡಿಮೆ ಬೆಲೆಯ ಲಘು ಪೋಷಕಾಂಶಗಳನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುವ ಸಾಧ್ಯತೆ ಇದ್ದು, ಇದರ ಬಳಕೆಯಲ್ಲಿ ಕೃಷಿಕರು ಜಾಗರೂಕತೆ ವಹಿಸಬೇಕಾಗಿದೆ. ಈ ಜಿಂಕ್ ಸಲ್ಫೇಟು ಸ್ವಲ್ಪ ಮಟ್ಟಿಗೆ ದುಬಾರಿ ಇರೋದರಿಂದ ಇದರಲ್ಲಿ ಕಲಬೆರಕೆ ಆಗುವಂತಹ ಸಾಧ್ಯತೆ ಇರುತ್ತದೆ. ಅತಿ ಹೆಚ್ಚಾಗಿ ಮೆಗ್ನೀಷಿಯಂ ಸಲ್ಫೇಟ್ ಅದು ನೋಡಲಿಕ್ಕೆ ಸ್ವಲ್ಪ ಸತುವಿನ ಸಲ್ಫೇಟ್ ಥರನೇ ಕಾಣೋದ್ರಿಂದ ಕೆಲವೊಂದು ವೇಳೆ ಮೆಗ್ನೀಷಿಯಂ ಸಲ್ಫೇಟನ್ನೇ ಜಿಂಕ್ ಸಲ್ಫೇಟ್ ಅಂತ ಮಾರಾಟ ಮಾಡ್ಬೋದು. ಮತ್ತೊಮ್ಮೆ ಜಿಂಕ್ ಸಲ್ಫೇಟ್ ಜೊತೆಗೆ ಸ್ವಲ್ಪ ಪ್ರಮಾಣದ ಮೆಗ್ನೀಷಿಯಂ ಸಲ್ಫೇಟನ್ನು ಕಲಬೆರಕೆ ಮಾಡಿ ರೈತರಿಗೆ ಮಾರಾಟ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಲಘು ಪೋಷಕಾಂಶಗಳುಳ್ಳ ನಕಲಿ ರಸಗೊಬ್ಬರಗಳನ್ನು ಕೃಷಿಕರು ತಮ್ಮ ಮಟ್ಟದಲ್ಲಿಯೇ ಭೌತಿಕವಾಗಿ ಸರಳ ವಿಧಾನದಿಂದ ಕಂಡುಕೊಳ್ಳಬಹುದಾಗಿದೆ. ಸತುವಿನ ಸಲ್ಫೇಟಲ್ಲಿ ನಮ್ಮ ರಾಜ್ಯದಲ್ಲಿ 2 ವಿಧವಾದಂತಹ ಸತುವಿನ ಸಲ್ಫೇಟ್ ಮಾರಾಟದಲ್ಲಿದೆ. ಮೊದಲನೇದು 21% ಅಷ್ಟು ಸತು ಇರೋವಂಥದ್ದು, ಮತ್ತೊಂದು 33% ಭಾಗ ಸತು ಇರೋವಂತಹ 2 ವಿಧವಾದಂತಹ ಸತುವಿನ ಸಲ್ಫೇಟ್ ಮಾರಾಟದಲ್ಲಿದೆ. 21% ಸತು ಇರುವಂತಹ ಜಿಂಕ್ ಸಲ್ಫೇಟನ್ನು ಮೆಗ್ನೀಷಿಯಂ ಸಲ್ಫೇಟನ್ನು ಬಳಕೆ ಮಾಡಿ ಕಲಬೆರಕೆ ಮಾಡುವಂಥ ಸಾಧ್ಯತೆ ಇರುತ್ತದೆ. ಈ ಮೆಗ್ನೀಷಿಯಂ ಸಲ್ಫೇಟ್ ಕ್ರಿಸ್ಟಲೈನ್ ಅಂದರೆ ಸ್ಫಟಿಕ ರೂಪದಲ್ಲಿ ಇರುತ್ತದೆ. ಆದರೆ ಜಿಂಕ್ ಸಲ್ಫೇಟ್ 21% ಇರುವಂಥ ಜಿಂಕ್ ಸಲ್ಫೇಟು ಇದು ಪುಡಿ ರೂಪದಲ್ಲಿ ಇರುತ್ತದೆ. ಹಾಗಾಗಿ ಈ ಒಂದು ಭೌತಿಕವಾಗಿ ನೋಡೋದ್ರ ಮೂಲಕ ನೀವು ಇದು ಜಿಂಕ್ ಸಲ್ಫೇಟಾ ಅಥವಾ ಮೆಗ್ನೀಷಿಯಂ ಸಲ್ಫೇಟಾ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಬೋದಾಗಿರ್ತದೆ. ಭೌತಿಕ ವಿಧಾನವಲ್ಲದೆ ರಾಸಾಯನಿಕ ವಿಧಾನದಿಂದಲೂ ಸತುವಿನ ಸಲ್ಫೇಟ್ ಗೊಬ್ಬರದ ಕಲಬೆರಕೆಯನ್ನು ಗುರುತಿಸುವ ಸರಳ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. 2 ಪ್ರಣಾಳಿಕೆಗಳಲ್ಲಿ ಜಿಂಕ್ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟನ್ನು ತೆಗೆದುಕೊಳ್ಳೋಣ. ಇದು ಮೊದಲನೇದು ಜಿಂಕ್ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್. ಈ ಎರಡನ್ನು ಒಂದೊಂದು ಪ್ರಣಾಳಿಕೆಯಲ್ಲಿ ತೆಗೆದುಕೊಳ್ಳೋಣ. ಈ ಪ್ರಣಾಳಿಕೆಗೆ ಸ್ವಲ್ಪ ಮಟ್ಟದಲ್ಲಿ ಬಟ್ಟಿ ಇಳಿಸಿದ ನೀರನ್ನು ಸೇರಿಸೋಣ. ಈ ನೀರನ್ನು ಸೇರಿಸಿದಾಗ 2 ಪ್ರಣಾಳಿಕೆಯನ್ನು ಆಡಿಸಿ ಇದರಲ್ಲಿ ಒಂದು ಅಂಶವನ್ನು ಗಮನಿಸಬಹುದಾಗಿರ್ತದೆ. ಜಿಂಕ್ ಸಲ್ಫೇಟ್ ಇರುವಂಥ ಪ್ರಣಾಳಿಕೆಯು ಅಷ್ಟು ಪಾರದರ್ಶಕತೆಯನ್ನು ಹೊಂದಿರೋದಿಲ್ಲ. ಆದರೆ ಮೆಗ್ನೀಷಿಯಂ ಸಲ್ಫೇಟ್ ಹೊಂದಿರುವಂಥ ಪ್ರಣಾಳಿಕೆಯಲ್ಲಿ ಪಾರದರ್ಶಕವಾದ ದ್ರಾವಣ ಇರುತ್ತದೆ. ಭೌತಿಕವಾಗಿ ಇದನ್ನು ನೀವು ವೀಕ್ಷಣೆ ಮೂಲಕ ಇದು ತಿಳಿದುಕೊಳ್ಬೋದು. ಜಿಂಕ್ ಸಲ್ಫೇಟ್ ಏನಾದರೂ ಆಗಿದ್ದಲ್ಲಿ ಪಾರದರ್ಶಕವಾದಂಥ ದ್ರಾವಣ ನಿಮಗೆ ಉಂಟಾಗೋದಿಲ್ಲ. ಆದರೆ ಮೆಗ್ನೀಷಿಯಂ ಸಲ್ಫೇಟ್ ಇದ್ದಲ್ಲಿ ಇದು ಪಾರದರ್ಶಕವಾದಂತಹ ದ್ರಾವಣವನ್ನು ನಿರ್ಮಾಣ ಮಾಡುತ್ತದೆ. ಇದರ ಜೊತೆಗೆ ನಾವು ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವಾದ ಕೆಲವು ಹನಿಗಳನ್ನು ಸೇರಿಸಿದಾಗ ಇದರಲ್ಲಿ ಗಮನಿಸಬಹುದಾಗಿರ್ತದೆ. ಎರಡರಲ್ಲೂ ಕಣಗಳ ನಿರ್ಮಾಣ ಆಗುತ್ತದೆ. 2 ದ್ರಾವಣಗಳಲ್ಲಿ ಕಣಗಳ ನಿರ್ಮಾಣ ಆಗುತ್ತದೆ. ಜಿಂಕ್ ಸಲ್ಫೇಟ್ ಇರೋ ಅಂತಹ ಪ್ರಣಾಳಿಕೆಯಲ್ಲಿ
ಪಾರದರ್ಶಕತೆ ಇರೋದಿಲ್ಲ. ಆದರೆ ಮೆಗ್ನೀಷಿಯಂ ಸಲ್ಫೇಟ್ ಇರೋವಂಥ ಪ್ರಣಾಳಿಕೆಯಲ್ಲಿ ಪಾರದರ್ಶಕತೆಯನ್ನು ಕಾಣ್ಬೋದಾಗಿರುತ್ತದೆ. ಇದರ ಜೊತೆಗೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ನ ಕೆಲವು ಹನಿಗಳನ್ನು ಸೇರಿಸೋಣ. ಈಗ ಗಮನಿಸ್ಬೋದು, ಎರಡು ಪ್ರಣಾಳಿಕೆಯಲ್ಲಿ ಕಣಗಳ ನಿರ್ಮಾಣ ಆಗುತ್ತದೆ. ಈ ಕಣಗಳು ನಿರ್ಮಾಣ ಆದಾಗ ಇದರಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದಾಗಿರುತ್ತದೆ. ಇದರಲ್ಲಿ ಬಿಳಿ ಬಾಣದ ಕಣಗಳು ಉಂಟಾಗಿರುತ್ತದೆ. ಆದರೆ ಇದು ನಿಮ್ಮ ಜಿಂಕ್ ಸಲ್ಫೇಟ್ ಯಾವ ಬಣ್ಣದಿರುತ್ತೆ ಅನ್ನೋದ್ರ ಮೇಲೆ ಆಗಿರುತ್ತದೆ. ಜಿಂಕ್ ಸಲ್ಫೇಟ್ ಯಾವ ಬಣ್ಣ ಹೊಂದಿರುತ್ತದೋ ಅದೇ ರೀತಿಯಾದಂತಹ ಕಣ ನಿರ್ಮಾಣ ಆಗಿರುತ್ತದೆ. ಇದರೊಂದಿಗೆ ಅತಿ ಹೆಚ್ಚಿನ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಈ ಕಣಗಳು ಕ್ರಮೇಣವಾಗಿ ಕರಗುತ್ತಾ ಹೋಗುತ್ತದೆ. ಇದನ್ನು ನೀವು ಈ ಪ್ರಣಾಳಿಕೆಯೊಂದಿಗೆ ನೋಡ್ಬೋದು. ಜಿಂಕ್ ಸಲ್ಫೇಟ್ ಇರೋವಂಥ ಪ್ರಣಾಳಿಕೆಯಲ್ಲಿ ಹೆಚ್ಚಿನ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಈ ಕಣಗಳು ರೀತಿ ಕರಗುತ್ತಾ ಹೋಗಿ ಪಾರದರ್ಶಕವಾದಂತಹ ಒಂದು ದ್ರಾವಣವನ್ನು ನಿರ್ಮಾಣ ಮಾಡುತ್ತದೆ. ಆದರೆ ಮೆಗ್ನೀಷಿಯಂ ಸಲ್ಫೇಟ್ ಇರುವಂಥ ಪ್ರಣಾಳಿಕೆಯಲ್ಲಿ ಹೆಚ್ಚಿನ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಈ ಕಣಗಳು ಹೆಚ್ಚಾಗುತ್ತಾ ಹೋಗುತ್ತದೆ, ಆದರೆ ಯಾವುದೇ ರೀತಿಯ ಪಾರದರ್ಶಕತೆ ಇರೋದಿಲ್ಲ. ಸೊ ಈ ಒಂದು ವ್ಯತ್ಯಾಸದಿಂದ ನೀವು ಇದು ಜಿಂಕ್ ಸಲ್ಫೇಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಆಗಿದೆಯೇ ಅಂತ ಹೇಳಿಬಿಟ್ಟು ಕಂಡುಹಿಡ್ಕೊಳ್ಬೋದಾಗಿರ್ತದೆ. ಈ ಪ್ರಯೋಗಕ್ಕೆ ತೆಗೆದುಕೊಂಡದ್ದು 21% ಇರುವಂತಹ ಜಿಂಕ್ ಸಲ್ಫೇಟನ್ನು. ಆದರೆ ಇನ್ನೊಂದು ಪ್ರಮಾಣದ ಜಿಂಕ್ ಸಲ್ಫೇಟ್ ಮಾರುಕಟ್ಟೆಯಲ್ಲಿದೆ, ಅಂದರೆ 33%, 33% ಭಾಗದಷ್ಟು ಸತ್ತು ಇರೋವಂತಹ ಜಿಂಕ್ ಸಲ್ಫೇಟು ಮಾರುಕಟ್ಟೆಯಲ್ಲಿರುತ್ತೆ. ಇದನ್ನು ಕೂಡ ಇದೇ ರೀತಿಯಾಗಿ ನೀವು ಪರೀಕ್ಷಿಸಿಕೊಳ್ಬೋದಾಗಿರುತ್ತದೆ. ಇದರಲ್ಲಿ ಎರಡು ವಿಧವಾಗಿ ಬರುತ್ತೆ, ಪುಡಿ ರೂಪದಲ್ಲಿ ಮತ್ತು ಹರಳು ರೂಪದಲ್ಲಿ. ಎರಡು ರೂಪದಲ್ಲೂ ಈ 33% ಅಂದರೆ 33 ಭಾಗ ಇರುವಂಥ ಸತುವಿನ ಸಲ್ಫೇಟ್ ಮಾರುಕಟ್ಟೆಯಲ್ಲಿರುತ್ತದೆ. ಒಮ್ಮೆ ಗೊಬ್ಬರ ಕೊಂಡ ನಂತರ ಪರೀಕ್ಷಿಸುವುದಕ್ಕಿಂತ ಖರೀದಿಯ ಹಂತದಲ್ಲಿಯೇ ನಿಗದಿತ ರಸೀದಿ, ಚೀಲಗಳ ಮೇಲಿನ ಮುದ್ರಿತ ಮಾಹಿತಿ, ಬ್ಯಾಚ್ ಸಂಖ್ಯೆ ಇತ್ಯಾದಿಗಳನ್ನು ಗಮನಿಸುವುದರಿಂದ ಮುಂಬರುವ ತೊಂದರೆಗಳನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ರಸಗೊಬ್ಬರ ಚೀಲದ ಮೇಲೆ ಯಾವ ರೀತಿಯ ಕೆಲವು ನಮೂನೆಗಳನ್ನು ನೀವು ಗಮನಿಸ್ತೀರೋ ಅದೇ ರೀತಿ ಈ ಜಿಂಕ್ ಸಲ್ಫೇಟ್ ಅಂದರೆ ಸತುವಿನ ಸಲ್ಫೇಟ್ ಚೀಲದ ಮೇಲೆಯೂ ಗಮನಿಸಬೇಕಾಗ್ತದೆ. ಇದರಲ್ಲಿ ರಸಗೊಬ್ಬರ ಅಂದರೆ ಲಘು ಪೋಷಕಾಂಶ ಅಂತ ಹೇಳಿ ನಮೂದಿಸಿರಬೇಕಾಗ್ತದೆ. ಎಷ್ಟು ಪ್ರಮಾಣದಲ್ಲಿ ಈ ಲಘು ಪೋಷಕಾಂಶ ಇರುತ್ತದೆ ಅನ್ನೋದು, ಅಂದರೆ ಸತುವಿನ ಪೋಷಕಾಂಶ, ಅದರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ಸಲ್ಫರ್ ಅಂದರೆ ಗಂಧಕದ ಪೋಷಕಾಂಶ ಎಷ್ಟಿದೆ ಅನ್ನೋದನ್ನು ನಮೂದಿಸಬೇಕಾಗ್ತದೆ. ಬ್ಯಾಚ್ ಸಂಖ್ಯೆ ಮತ್ತು ತಯಾರಕರ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟ್ರೇಷನ್ ನಂಬರನ್ನು ಬ್ಯಾಗ್ ಮೇಲೆ ನಮೂದಿಸಬೇಕಾಗಿರ್ತದೆ. ಈ ಅಂಶಗಳನ್ನು ಗಮನಿಸಿ ನೀವು ಜಿಂಕ್ ಸಲ್ಫೇಟ್ ಅಂದರೆ ಸತುವಿನ ಸಲ್ಫೇಟನ್ನು ತೆಗೆದುಕೊಳ್ಬೇಕಾಗ್ತದೆ. ರಸೀದಿಯನ್ನು ಪಡೆಯಬೇಕು, ಬಿಲ್ಲನ್ನು ತೆಗೆದುಕೊಳ್ತೀರಿ, ಆದರೆ ಆ ಬಿಲ್ಲು ನಿಗದಿತ ನಮೂನೆಯಲ್ಲಿ ಇದೆಯೇ ಇಲ್ವೇ ಅಂತ ಹೇಳಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳಿ. ನಮೂನೆ ಎಮ್ ಅಂದರೆ ತಯಾರಕರ ಮತ್ತು ಮಾರಾಟಗಾರರ ಅವರ ಲೈಸೆನ್ಸ್ ನಂಬರ್ ಇರಬೇಕು. ಆ ಬಿಲ್ ಮೇಲೆ ಅತಿ ಮುಖ್ಯವಾಗಿ ಈ ಜಿಂಕ್ ಸಲ್ಫೇಟನ್ನು ಕೊಳ್ಳುವಾಗ ಬ್ಯಾಚ್ ಸಂಖ್ಯೆ ಹಾಕಿರಬೇಕು ಮತ್ತು ನಿಮ್ಮ ರೈತರ ಸಹಿಯೂ ಇರಬೇಕು. ನಿಮ್ಮ ಮಟ್ಟದಲ್ಲೇ ಪರೀಕ್ಷೆ ಮಾಡಿಕೊಂಡು ನಿಮಗೇನಾದರೂ ಅನುಮಾನ ಅಂತ ಹೇಳಿಬಿಟ್ಟು, ಅಂದರೆ ಇದರಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಬೇರೆ ಇನ್ಯಾವುದಾದರೂ ಕಲಬೆರಕೆ ಆಗಿದೆ ಎಂಬ ಅನುಮಾನ ಬಂದಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇವುಗಳಿಗೆ ದೂರನ್ನು ಸಲ್ಲಿಸಿ ಆ ಮಾದರಿಯನ್ನು ತೆಗೆದು ಪ್ರಯೋಗಾಲಯಕ್ಕಾಗಿ ಕಳಿಸಬಹುದಾಗಿರ್ತದೆ. ಒಟ್ಟಾರೆ ಕೃಷಿಕರು ಲಘು ಪೋಷಕಾಂಶ ಎಂದು ಈ ಗೊಬ್ಬರಗಳನ್ನು ಲಘುವಾಗಿ ಪರಿಗಣಿಸದೆ ಬಳಕೆಗೆ ಮುನ್ನ ಜಾಗರೂಕತೆ ವಹಿಸಿ ಈ ನಕಲಿ ಗೊಬ್ಬರಗಳನ್ನು ಸ್ಥಳೀಯವಾಗಿ ಪರೀಕ್ಷಿಸುವ ಮೂಲಕ ಮುಂಬರುವ ಅನಾಹುತಗಳನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ನೀವು ಈ ರೀತಿ ಏನು ಭೌತಿಕವಾಗಿ ಅಥವಾ ರಾಸಾಯನಿಕವಾಗಿ ಪರೀಕ್ಷೆಯನ್ನು ಮಾಡಿಕೊಂಡು ತಿಳಿದುಕೋತೀರಿ, ಇದು ಕೇವಲ ಒಂದು ಗುಣಾತ್ಮಕವಾದ ಪರೀಕ್ಷೆ ಆಗಿರುತ್ತದೆ. ಆದರೆ ಇದರಲ್ಲಿ ನಿಗದಿತವಾದ ಪ್ರಮಾಣದ ಪೋಷಕಾಂಶ ಅಂದರೆ ಲಘು ಪೋಷಕಾಂಶ ಇರಬೇಕು ಅಂತ ಏನು ಹೇಳ್ತೀವಿ, ಅದು ಇದೆಯೇ ಇಲ್ವೇ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಾಗಲ್ಲ. ಈ ರೀತಿ ನೀವು ನಿಗದಿತವಾದ ಅಂದರೆ ಇದರಲ್ಲಿ 21% ಇದೆಯಾ ಅಥವಾ 33% ಇದೆಯಾ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಪರಿವೀಕ್ಷಕರುಗಳು ಅಂದರೆ ಎಲ್ಲ ರೈತ ಸಂಪರ್ಕ ಕೇಂದ್ರ ಮಟ್ಟದಲ್ಲಿ ನಮ್ಮ ಪರಿವೀಕ್ಷಕರುಗಳು ಇರ್ತಾರೆ. ಅವರುಗಳಿಗೆ ಮಾಹಿತಿಯನ್ನು ನೀಡಿ ಮಾದರಿಯನ್ನು ತೆಗೆದು ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಲ್ಲಿ
ಈ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆಯನ್ನು ಕೈಗೊಂಡು ನಿಮಗೆ ವರದಿಯನ್ನು ಕಳಿಸ್ಕೊಡ್ತೀವಿ. ಹೈನುಗಾರಿಕೆ ಒಂದು ಲಾಭದಾಯಕ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ. ವ್ಯವಸ್ಥಿತವಾಗಿ ಹೈನುಗಾರಿಕೆ ಕೈಗೊಂಡಲ್ಲಿ ಪ್ರತಿದಿನ ಗುಣಮಟ್ಟದ ಹಾಲು ಉತ್ಪಾದನೆ ಜೊತೆಗೆ ಆರ್ಥಿಕ ಲಾಭವೂ ಹೆಚ್ಚುತ್ತದೆ. ಆದರೆ ಹಸುಗಳಲ್ಲಿ ಕಂಡುಬರುವ ಕಾಯಿಲೆಗಳಿಂದ ಆದಾಯದಲ್ಲಿ ಏರಿಳಿತ ಕಂಡುಬರುತ್ತದೆ. ಹೀಗೆ ಕೆಚ್ಚಲುಬಾವು ರೋಗ ಹಸುಗಳಿಗೆ ಕಾಡುವ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದಾಗಿದೆ. ಕೆಚ್ಚಲುಬಾವು ಹಸುಗಳಲ್ಲಿ ಬರುತ್ತೆ, ಎಮ್ಮೆಗಳಲ್ಲಿ ಬರುತ್ತೆ, ಮೇಕೆಗಳಲ್ಲಿ ಬರುತ್ತೆ. ಆದರೆ ನಾವು ಹಸುಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತೇವೆ. ಯಾಕೆಂತಂದರೆ ಹಸುಗಳಲ್ಲಿ ಕೆಚ್ಚಲುಬಾವು ಎಷ್ಟರ ಮಟ್ಟಿಗೆ ಬರ್ಬೋದು ಅಂತ ಹೇಳಿದರೆ ನಾನಾ ರಾಜ್ಯಗಳಲ್ಲಿ ನಾನಾ ವಿಭಾಗಗಳಲ್ಲಿ ಹೇಳ್ತಾರೆ 20% ಅಷ್ಟು ಕೆಚ್ಚಲುಬಾವು ಬರ್ಬೋದು ಅಂತ ಹೇಳ್ತೀವಿ. ಕೆಚ್ಚಲುಬಾವು ಸಾಂಕ್ರಾಮಿಕ ರೋಗ. ಒಂದು ಹಸುವಿಗೆ ಕೆಚ್ಚಲುಬಾವು ಬಂದಲ್ಲಿ 4 ಮಲೆಗೆ ಬರ್ಬೋದು, ಅಥವಾ 1 ಕೆಚ್ಚಲಿಗೆ ಬರ್ಬೋದು, 1 ಮಲೆಗೆ ಬರ್ಬೋದು. ಇದನ್ನು ನಿರ್ವಹಣೆ ಚೆನ್ನಾಗಿ ಮಾಡಿಲ್ಲದೇ ಇದ್ದರೆ ಎಲ್ಲ ಬೇರೆ ಹಸುಗಳಿಗೆ ಹರಡುತ್ತೆ ಕಾಯಿಲೆಗಳು. ಕೆಚ್ಚಲುಬಾವನ್ನ 2 ಥರ ನಾವು ಹೇಳ್ತೀವಿ. ಒಂದು ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಿಗೆ ಕಾಣುವಂತಹ ಕೆಚ್ಚಲುಬಾವು. ಇನ್ನೊಂದು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಸುಪ್ತಾವಸ್ಥೆಯಲ್ಲಿರುವಂತಹ ಕೆಚ್ಚಲುಬಾವು. ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಕಣ್ಣಿಗೆ ಕಾಣುವಂತಹ ಕೆಚ್ಚಲುಬಾವನ್ನು ಗುರುತಿಸೋದು ಹೇಗೆ ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಕೆಚ್ಚಲಲ್ಲಿ ಊತ. ಇದನ್ನು ಕೆಚ್ಚಲುಬಾವು ಅಂತ ಹೇಳದೆ, ಬಾವು ಅಂದರೆ ಊತ ಅಂತ. ಹಾಲು ಹೇಗಿರಬೇಕು? ಹಾಲು ಬೆಳ್ಳಗಿರಬೇಕು. ಹಾಲಿನಲ್ಲಿ ಬಣ್ಣ ಬದಲಾವಣೆಗಳು. ಇದನ್ನು ಹೇಗಪ್ಪ ಗುರುತಿಸೋದು ಅಂತ ಹೇಳಿದರೆ, ಹಾಲು ಕರೆಯುವ ಮುನ್ನ ಪ್ರತಿಯೊಬ್ಬ ರೈತನು ಮಾಡಬೇಕಾದ ಕೆಲಸ, ಹಾಲು ಕರೆಯುವಾಗ ಕೆಚ್ಚಲನ್ನು ತೊಳೆದು ನೀರಿನಿಂದ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೀರು ದ್ರಾವಣದಿಂದ ತೊಳಿಬೋದು. ನಂತರ ಒಂದು ಬಟ್ಟೆಯಲ್ಲಿ ಒರೆಸಿ ಮೊಲೆ ತೊಟ್ಟಿನಿಂದ ಹಾಲು 1-2 ಸ್ಟ್ರಿಪ್ ಅಂತ ಹೇಳ್ತೀವಿ, ಅಂದರೆ 1-2 ದಾರೆಯನ್ನು ಒಂದು ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಒಂದು ಚಿಕ್ಕ ಪಾತ್ರೆಯಲ್ಲಿ ಆಗ್ಬೋದು ಕರ್ಕೊಂಡು ಪರೀಕ್ಷೆ ಮಾಡಬೇಕು. ಯಾವ ಥರ ಇರಬೇಕಪ್ಪ ಹಾಲು ಅಂತ ಹೇಳಿದ್ರೆ, ಬೆಳ್ಳಗಿರಬೇಕು, ಅದರೊಳಗಡೆ ಮಿಶ್ರಿತವಾದ ಗಡ್ಡೆಗಳಿರಬಾರ್ದು, ಯಾವುದೇ ಥರದ ಬದಲಾವಣೆಗಳಿರಬಾರ್ದು. ಇದು ಆಗಿದೆ ಅಂತ ಆದರೆ ಕೆಚ್ಚಲುಬಾವು ಆಗಿದೆ ಅಂತ ಮೊಟ್ಟ ಮೊದಲನೇದಾಗಿ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಹೇಳಿದೆ, ಸುಪ್ತಾವಸ್ಥೆಯಲ್ಲಿರುವಂಥ ಕೆಚ್ಚಲುಬಾವನ್ನು ಗುರುತಿಸೋದು ಹೇಗೆ ಅಂತ ಹೇಳಿದರೆ, ನನ್ನ ಹಸು 10 ಲೀಟರ್ ದಿನ ಹಾಲು ಕರೀತಾ ಇತ್ತು. ಈ 15 ದಿವಸಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ, ಅಂದರೆ ಆಹಾರದಲ್ಲಿ ಬದಲಾವಣೆಗಳಿದೆ, ತಾಪಮಾನದಲ್ಲಿ ಬದಲಾವಣೆಗಳಿದೆ, ಇದು ಹಾಲನ್ನು ಕಡಿಮೆ ಕೊಡ್ತಾ ಇದೆ. ಎಷ್ಟರ ಮಟ್ಟಿಗೆ? 10%, 15%. ಅಂದರೆ 10 ಲೀಟ್ರ್ ಕೊಡೋವಂಥದ್ದು 8 ಲೀಟ್ರ್ ಕೊಡ್ತು. ಬೇರೆ ಎಲ್ಲ ಆಹಾರ ಒಂದೇ ಇದೆ, ಪದ್ಧತಿಯಲ್ಲಿ ಬದಲಾವಣೆಗಳಾಗಿಲ್ಲ ಅನ್ನುವಾಗ ಕೆಚ್ಚಲುಬಾವು ಆಗಿರ್ಬೋದು. ಇದು ಸುಪ್ತಾವಸ್ಥೆಯಲ್ಲಿರುವಂಥ ಕೆಚ್ಚಲುಬಾವನ್ನು ಗುರುತಿಸೋದು. ಆಹಾರದಲ್ಲಿ ತಿನ್ನೋದ್ರಲ್ಲಿ ಏರ್ಪೇರಾಗುವಂಥದ್ದು, ನೀರು ಕುಡಿಯೋದಿಲ್ಲ, ಆಹಾರವನ್ನು ಚೆನ್ನಾಗಿ ಸೇವನೆ ಮಾಡೋದಿಲ್ಲ, ಹಾಲಿನಲ್ಲಿ ಇಳುವರಿ ಕಡಿಮೆ ಆಗುತ್ತೆ, ಜ್ವರ ಕೂಡ ಇರ್ಬೋದು. ಜ್ವರ ಜಾಸ್ತಿ ಬಂದಾಗ ನಾಲಿಗೆ ಹೊರಗೆ ಹಾಕ್ಕೊಳ್ಳುತ್ತೆ, ಮತ್ತು ಜೊಲ್ಲು ಸುರಿಸುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇದೆಲ್ಲ ಕೂಡ ಲಕ್ಷಣಗಳಿರ್ಬೋದು. ಕೆಚ್ಚಲುಬಾವು ಬರೋದಕ್ಕೆ ನಾನಾ ಥರದ ಕಾರಣಗಳಿದ್ದಾವೆ. ಕ್ರಿಮಿಗಳಿಂದ ಬರ್ಬೋದು. ಮೊಟ್ಟ ಮೊದಲನೇದಾಗಿ ಕ್ರಿಮಿಗಳಂತ ಹೇಳಿದರೆ ಬ್ಯಾಕ್ಟೀರಿಯಾಗಳು. ಇನ್ನು ಬರುವಂತಹದ್ದು ವೈರಾಣುಗಳಿಂದ, ಮತ್ತು ಇನ್ನೊಂದು ಬೂಸ್ಟ್ ಅಂತ ಹೇಳ್ತೀವಿ, ಫಂಗಲ್ ಇನ್ಫೆಕ್ಷನ್ ಅಂತ, ಇದ್ರ ಕೂಡಿಂದ ಬರುತ್ತೆ. ಇನ್ನು ಅತಿ ಮುಖ್ಯವಾಗಿ ಬರೋದಂತಂದರೆ ಕೊಟ್ಟಿಗೆಯನ್ನು ನಾವು ಹೇಗೆ ನೋಡ್ಕೊಂಡಿದ್ದೀವಿ, ಕೊಟ್ಟಿಗೆ ಚೆನ್ನಾಗಿದೆಯಾ, ಜಾಗ ಚೆನ್ನಾಗಿದೆಯಾ, ಮಲಗೋ ಜಾಗ ಹೇಗಿದೆ, ಮತ್ತು ಒಂದು ಹಸುವಿಂದ ಇನ್ನೊಂದು ಹಸುವಿಗೆ ಎಷ್ಟು ಅಂತರಗಳಿದ್ದಾವೆ, ನಾವೊಂದು 3-4 ಅಡಿ ಜಾಗ ಕೊಟ್ಟಿದ್ದೀವ ಒಂದು ಹಸುಗೆ, ಅಥವಾ ಒಂದು ಹಸು ಮಲಗಿದಾಗ ಇನ್ನೊಂದು ಹಸು ಎದ್ದು ಮಲೆ ತೊಟ್ಟನ್ನು ತುಳಿದಲ್ಲಿ ಗಾಯಗಳಾಗುತ್ತವೆ. ಈ ಗಾಯಗಳಿಂದ ಕೆಚ್ಚಲುಬಾವು ಆಗುತ್ತೆ. ನಾವೊಂದು ತೊಟ್ಟು ಅಂತ ಹೇಳ್ತೀವಿ, ಮಲೆ ತೊಟ್ಟನ್ನು ಇಟ್ಕೊಂಡಾಗ ಕೈಗಳನ್ನು ನಾವು ಇಟ್ಕೊಳ್ಳುವಾಗ ನಮ್ಮ ಬೆರಳುಗಳು ಮತ್ತು ಹೆಬ್ಬೆರಳುಗಳು ಹಿಡಿ ರೂಪದಲ್ಲಿ ಹಿಡ್ಕೊಳ್ಬೇಕು ಕೆಚ್ಚಲನ್ನು, ಮಲೆ ತೊಟ್ಟಿಯನ್ನು. ನಾವು ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ಈ ಥರ ಹಾಲು ಕರೆಯೋದು ಕಷ್ಟ ಅಂತ ಏನು ಮಾಡ್ತೀವಿ, ಹೆಬ್ಬೆಟ್ಟನ್ನು ಮಡಚಿಕೊಂಡು, ಇದಕ್ಕೆ ನಕ್ಲಿಂಗ್ ಅಂತ ಹೇಳ್ತಾರೆ, ಇದನ್ನು ಮಡಚಿ ನಾವು ಕೆಚ್ಚಲು ಮಲೆ ತೊಟ್ಟಿನ ಮೇಲೆ ಇಟ್ಕೊಳ್ತೀವಿ, ನಂತರ ಎಳಿತಾ ಹೋಗ್ತೀವಿ. ಇದು ಒಳಗಡೆ ಗಾಯಗಳಾಗುತ್ತೆ. ಈ ಗಾಯದಿಂದ ಫಸ್ಟ್ ಥಿಲೈಟಿಸ್ ಅಂತ ಹೇಳ್ತೀವಿ, ನಂತರ ಕೆಚ್ಚಲುಬಾವು ಆಗುತ್ತೆ. ಕೆಚ್ಚಲುಬಾವು ಆಗಿರುವಂಥ ಹಸುವನ್ನು ಗುರುತಿಸಿದ ತಕ್ಷಣ ಈ ಹಾಲು ಕರೆದುಬಿಟ್ಟಿದ್ದೀವಾಗಲೇ ಇದನ್ನು ನಾವು ಕೊಟ್ಟಿಗೆಯಲ್ಲಿ ಮಾಮೂಲು ಜಾಗದಲ್ಲಿ ಬಿಸಾಕಬಾರ್ದು, ಚೆಲ್ಲಬಾರ್ದು. ಇದನ್ನು ನಾವು ನೀರು ಎಲ್ಲಿ ಹೋಗುತ್ತೋ ಚೆನ್ನಾಗಿ ಅಲ್ಲಿಗೆ ತೊಗೊಂಡೋಗಿ ಸುರಿಬೇಕು, ಮತ್ತು ದ್ರಾವಣಗಳನ್ನು ಸಿಂಪಡಿಸಬೇಕು. ದ್ರಾವಣಗಳಂದ್ರೆ ಏನು ಮಾಡ್ಬೋದು, ನಾವು ಪರ್ಮ್ಯಾಂಗನೇಟನ್ನು ಹಾಕ್ಕೊಳ್ಬೋದು, ಸ್ಯಾವ್ಲಾನ್ ಹಾಕ್ಬೋದು, ಹಾಲು ಅಲ್ಲ ಬಿದ್ದಿದೆ ಆ ಹಾಲಿನ ಮೇಲೆ ಚೆಲ್ಬೋದು, ಯಾವುದೇ ಥರದ ಕ್ರಿಮಿ ಇದೆ ಅಂತ ಹೇಳಿದರೆ ಚೆಲ್ಬೋದು, ಕಾಲುಗಳ ಮೇಲೆ ಚೆಲ್ಬೋದು, ಗೊರಸಲ ಮೇಲೆ ಚೆಲ್ಬೋದು. ನಾವು ಕೆಚ್ಚಲುಬಾವು ಆಗಿರುವಂಥ ಹಸುವನ್ನು ಮುಟ್ಟಿದ್ದೀನಿ,
ಕೈ ತೊಳ್ಕೊಳ್ಳೋದಕ್ಕೆ ಈ ಲೋಷನನ್ನು ಇಟ್ಕೊಂಡು ಕೈ ತೊಳ್ಕೊಳ್ಬೋದು ಚೆನ್ನಾಗಿ. ಕೆಚ್ಚಲು ಬಾವು ಚಿಕಿತ್ಸೆಗೋಸ್ಕರ ಸಾಕಷ್ಟು ಮದ್ದುಗಳು ಸಿಗುತ್ತೆ. ಈ ಮದ್ದುಗಳು ಟ್ಯೂಬ್ ಅಂತ ಹೇಳ್ತೀವಿ, ಇದಕ್ಕೆ ಇಂಟ್ರಾ ಮ್ಯಾಮರಿ ಟ್ಯೂಬ್ ಅಂತ ಹೇಳ್ತೀವಿ. ಒಂದು ಟ್ಯೂಬ್ ಅಂತ ಹೇಳಿದರೆ ಔಷಧಿ ಇರುತ್ತೆ, ಮತ್ತು ಈ ಔಷಧಿನ ಹಾಕೋದಕ್ಕೆ ಇನ್ನೊಂದು ಚಿಕ್ಕ ಟ್ಯೂಬ್ ಬರುತ್ತೆ. ಆ ಟ್ಯೂಬನ್ನೆಲ್ಲ ತಗೊಳ್ಳುವಾಗ ಏನಾಗಿರುತ್ತೆ ಅಂದರೆ ಒಂದು ಪ್ಲಾಸ್ಟಿಕ್ಕಲ್ಲಿ ಕೂಡ ಇರುತ್ತೆ, ಈ ಥರ ಇರುತ್ತೆ ಇದು. ಇದನ್ನು ಹಾಕ್ಕೊಳ್ಳೋವಾಗಲೂ ಕೂಡ ನಾವು ಹೆಚ್ಚು ಗಮನ ಕೊಟ್ಕೋಬೇಕು. ಏನು ಗಮನ ಕೊಡಬೇಕಂತ ಹೇಳಿದ್ರೆ, ಈ ಟ್ಯೂಬನ್ನು ನಾವು ಮೊಲೆ ರಂಧ್ರದಿಂದ ಮೊಲೆ ಕೆಚ್ಚಲಿಗೆ ಹಾಕ್ತೀವಿ. ಹಾಕುವಾಗ ಇದನ್ನೇನಂತ ಹೇಳಿದರೆ, ಇದು ಯಾವುದನ್ನು ಕೂಡ ನಾವು ನೆಲದಲ್ಲಿ ಬೀಳಿಸ್ಕೊಳ್ಬಾರ್ದು. ನೆಲದಲ್ಲಿ ಬಿದ್ದರೆ ಕೆಳಗಡೆ ಇರೋಂಥ ಕ್ರಿಮಿನ ನಾವು ಕೆಚ್ಚಲಿಗೆ ಹಾಕ್ತಾ ಇದ್ದೀವಿ ಅಂತ ಆಯ್ತಲ್ಲಿ. ಇದು ತೆಗೆದ ನಂತರ ಇದನ್ನು ಮೊಲೆ ತೊಟ್ಟಿನ ರಂಧ್ರದಿಂದ ಒಳಗಡೆ ಹಾಕ್ಕೊಳ್ಬೇಕು. ರೈತರು ಗಮನಿಸಬೇಕಾಗಿದ್ದೇನೆ ಅಂತ ಹೇಳಿದರೆ, ಈ ತರಹ ಟ್ಯೂಬ್ ಅವರಿಗೆ ಸಿಗದೇ ಇದ್ದರೆ ಇದಕ್ಕೆ ನೀಡ್ಲುಗಳನ್ನು ಯೂಸ್ ಮಾಡಿಕೊಂಡು ಮಾಡಬಾರ್ದು. ಇದು ಸಿಗಲಿಲ್ಲ ಅಂತ ಹೇಳಿದರೆ ಬೇರೆ ಟ್ಯೂಬಿನಿಂದ ಈ ಟ್ಯೂಬ್ ಒಂದು ಸಿಗುತ್ತೆ, ಇದನ್ನು ಇಟ್ಕೊಂಡು ಚಿಕಿತ್ಸೆ ಮಾಡ್ಕೊಳ್ಬೇಕು. ಇಲ್ಲವಾದರೆ ಅಥವಾ ಕಷ್ಟವಾದರೆ ಪಶುವೈದ್ಯರನ್ನ ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿಕಿತ್ಸೆಗಳನ್ನು ಮಾಡಿಕೊಳ್ಳುವಾಗ ಕನಿಷ್ಠ 3 ದಿವಸಗಳಿಂದ 5 ದಿವಸ ಚಿಕಿತ್ಸೆ ಮಾಡಿಕೊಳ್ಬೇಕು. ಕೆಚ್ಚಲು ಬಾವು ಕಂಡಿದ್ದ ತಕ್ಷಣ ರೈತರು ಪಶುವೈದ್ಯರನ್ನ ಕಾಣಬೇಕು ಅಂತ ನನ್ನ ಭಾವನೆ. ಕೆಚ್ಚಲು ಬಾವು ರೋಗ ಬಂದ ಹಸುಗಳಿಗೆ ಚಿಕಿತ್ಸೆ ನಡೆಯುತ್ತಿದ್ದ ಸಮಯದಲ್ಲಿ ಅದರ ಹಾಲನ್ನು ಬಳಸಬಾರದು. ಚಿಕಿತ್ಸೆ ನಡೀತಾ ಇರುತ್ತೆ, ಈ ಹಾಲನ್ನು ನಾವು ಇದನ್ನು ಚೆಲ್ಲಬೇಕಾಗತ್ತೆ. ಆ ಚಿಕಿತ್ಸೆ ಮಾಡುವಾಗ ನಾವು ಆ್ಯಂಟಿಬಯೋಟಿಕ್ ಅಂತ ಯೂಸ್ ಮಾಡ್ತಾ ಇರ್ತೀವಿ. ಈ ಆ್ಯಂಟಿಬಯೋಟಿಕ್ಗಳನ್ನು ಮನುಷ್ಯರು ಸೇವನೆ ಮಾಡುವಾಗಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಕೆಲವು ಔಷಧಿಗಳು ಪೆನಿಸಿಲಿನ್ ಅಥವಾ ಪೆನಿಸಿಲಿನ್ ಡೆರಿವೇಟಿವ್ ಔಷಧಿಗಳಾಗಿರುತ್ತವೆ. ಇದು ಮನುಷ್ಯರಲ್ಲಿ ಕೊಟ್ಟಾಗ ಪೆನಿಸಿಲಿನ್ ಅಲರ್ಜಿ ಇದ್ದರೆ ಮನುಷ್ಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅವರಿಗೆ ಕೂಡ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಈ ಹಾಲನ್ನು ಉಪಯೋಗ ಮಾಡೋಕ್ಕೆ ಬರೋದಿಲ್ಲ. ಕಾಯಿಲೆ ಗುರುತಿಸೋದಕ್ಕೆ ಎಲ್ಲ ತರಹದ ಪದ್ಧತಿಗಳು ಎಲ್ಲರಿಗೂ ಸಿಗೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ, ನಾವು ಮಾಡುವಂತಹ ಚಿಕಿತ್ಸೆಗಳು ಒಂದು ಕ್ರಿಮಿಗಾಗಿರುತ್ತೆ ಹೊರತು ಇದೇ ಕ್ರಿಮಿಗೆ ಅಂತ ಆಗಿರೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ, ಬರೋ ದಿನಗಳಲ್ಲಿ ಏನಾಗುತ್ತೆ, ಇದಕ್ಕೆ ತಪಾಸಣೆ ಮಾಡುವಾಗ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಟೆಸ್ಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ನಾನಾ ಕ್ರಿಮಿಗಳನ್ನು ಸೇರಿದರೂ ಕೂಡ ಒಂದೇ ಟೆಸ್ಟ್ಗಳಿಂದ ಇದನ್ನೆಲ್ಲ ಗುರುತುವಂಥದ್ದು. ಇದು ಬಂದಾಗ ರೈತನಿಗೆ ಬಹು ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಲಸಿಕೆಗಳ ಬಗ್ಗೆ ಸಾಕಷ್ಟು ತಪಾಸಣೆಗಳು ನಡೀತಾ ಇದೆ, ಮತ್ತು ಸಂಶೋಧನೆ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಲಸಿಕೆಗಳು ಬರುತ್ತವೆ, ಆವಾಗ ರೈತರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ.